ಶುಭೋದಯ ಮಕ್ಕಳೇ. ಪಾಠ 11 ಜಾತ್ರೆ ಅಂತಂದರೆ ಊರಿನ ದೇವತೆಯ ಉತ್ಸವ. ಜನಗಳೆಲ್ಲ ಸೇರಿ ಮೆರವಣಿಗೆ ಮಾಡಿ ಉತ್ಸವನ ಊರು ತುಂಬ ಓಡಾಡಿಸಿ ಎಲ್ಲರೂ ಸೇರಿ ಸಂತೋಷದಿಂದ ನಕ್ಕು ನಡೀತಕ್ಕಂಥದ್ದೇ ಜಾತ್ರೆ. ಇಲ್ಲಿ ಯಾರ್ಯಾರು ಜಾತ್ರೆಗೆ ಹೋಗಿದ್ರು, ಜಾತ್ರೆ ಹೇಗೆ ನಡೆಯಿತು ಅಂತ ನೋಡೋಣ. ಊರ ಜಾತ್ರೆಯ ಸಂಭ್ರಮ. ರಥಬೀದಿಯು ತಳಿರು, ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ಅಲ್ಲಿ ಆ ಊರಲ್ಲಿ ಜಾತ್ರೆ ನಡೀತಾ ಇದೆ. ಆ ರಥ ಬೀದಿ ಅಂದರೆ ದೇವರನ್ನ ಎಳೆಯೋಕ್ಕೆ ರಥ ಮಾಡಿರ್ತಾರಲ್ಲ, ಆ ಬೀದಿಯೊಳಗೆ ತಳಿರು ತೋರಣ ಅಂದರೆ ಮಾವಿನ ಸೊಪ್ಪು ಅಲಂಕಾರ ಹೂವಿನಿಂದ ಆಗಿ ಮತ್ತು ಆ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು, ಅಂದರೆ ಶೋಭಿಸುತ್ತಿತ್ತು. ಆ ಬೀದಿಯೆಲ್ಲ ತುಂಬ ಹೂಗಳು ಮತ್ತು ಬಣ್ಣ ಬಣ್ಣದ ರಂಗೋಲಿಗಳಿಂದ ಶೋಭಿಸ್ತಾ ಇತ್ತು. ನೋಡಿದಲ್ಲೆಲ್ಲ ಜನಸಾಗರವೇ ನೆರೆದಿತ್ತು. ಅಲ್ಲಿ ಜನ ಎಲ್ಲಿ ನೋಡಿದ್ರು ಜನನೇ. ಈಗ ಸಾಗರ ಅಂದರೆ ಎಲ್ಲಿ ಎಷ್ಟೇ ದೂರ ನೋಡಲಿ ಬರೀ ನೀರೇ ಕಾಣ್ತಾ. ಅದೇ ಥರ ಇಲ್ಲೇನು ಕಾಣ್ತಾ ಇತ್ತು, ಬರೀ ಜನಗಳೇ ಕಾಣ್ತಾ ಇತ್ತು, ಅಷ್ಟು ಜನ ಸೇರಿದ್ರು. ರಾಜು ಮತ್ತು ಕಮಲ ತಾತನ ಜೊತೆ ಜಾತ್ರೆಗೆ ಬಂದಿದ್ದರು. ಅಲ್ಲಿಗೆ ರಾಜು ಮತ್ತು ಕಮಲ ಅವ್ರ ತಾತನ ಜೊತೆ ಜಾತ್ರೆ ನೋಡಕ್ಕೆ ಬಂದಿದ್ದರು. ಅವರ ಬಳಿ ಜಾತ್ರೆಯಲ್ಲಿ ಕೊಂಡಿದ್ದ ಆಟಿಕೆಗಳು ಹಾಗೂ ತಿನಿಸುಗಳು ಇದ್ದವು. ಅವರು ಜಾತ್ರೆ ಎಲ್ಲ ನೋಡ್ತಾ ಅವ್ರಿಗೆ ಬೇಕಾಗಿದ್ದನ್ನು ಸಾಮಾನುಗಳನ್ನು ಕೊಂಡ್ಕೊಂಡಿದ್ರು. ಅದರಲ್ಲಿ ಆಟ ಸಾಮಾನು ಇದ್ವು, ತಿನ್ನೋ ವಸ್ತುಗಳು ಇದ್ವು. ತಾತನ ಅಕ್ಕಪಕ್ಕ ನಿಂತು ಭಕ್ತರು ರಥ ಎಳೆಯುವುದನ್ನು ನೋಡುತ್ತಿದ್ದರು. ಒಬ್ಬರು ಆ ಕಡೆ ಒಬ್ಬರು ಈ ಕಡೆ ತಾತನ ಪಕ್ಕ ನಿಂತ್ಕೊಂಡು ಎಲ್ಲ ಜನಗಳು ಸೇರಿ ರಥ ಎಳೆಯೋದನ್ನು ನೋಡ್ತಾ ಇದ್ರು. ಅಲ್ಲಿ ಕಂಕುಳಲ್ಲಿ ಜೋಳಿಗೆ ಹಾಕಿ ಹಣೆಗೆ ವಿಭೂತಿ ಧರಿಸಿ ಚಣಕು ಚಣಕು ಎಂದು ಬಡಿಯುತ್ತಾ ಹಾಡುತ್ತಿರುವ ಜನರನ್ನು ರಾಜು ಕಂಡನು. ಅಲ್ಲಿ ಒಬ್ಬರು ಜನಗಳು ಏನು ಮಾಡ್ತಾಯಿದ್ರು, ಜೋಳಿಗೆ ಹಾಕ್ಕೊಂಡಿದ್ರೆ ಬಟ್ಟೆ ಚೀಲ ಹೆಗಲಿಗೆ ನೇತಾಕೊಂಡಿದ್ರು, ಹಣೆಗೆ ವಿಭೂತಿ ಧರಿಸ್ಕೊಂಡಿದ್ರು. ಮತ್ತು ಅವ್ರು ಬಡಿತಾ ಇದ್ದಿದ್ದು ಚಣಕು ಚಣಕು ಅಂತ ಹಾಡ್ತಾ ಬಡಿತಾ ಶಬ್ದ ಮಾಡ್ತಾ ಬರ್ತಾಯಿದ್ರು. ಅದನ್ನು ನೋಡಿ ರಾಜು ಕುತೂಹಲದಿಂದ ಅಂದರೆ ಕೌತುಕದಿಂದ ಕೇಳ್ತಾನೆ, ತಾತ ಅವರು ಯಾರು, ಅವರು ಏನು ಮಾಡುತ್ತಿದ್ದಾರೆ, ಹೀಗೆಲ್ಲ ಮಾಡ್ತಾ ಇದ್ದಾರಲ್ಲ, ಎಚ್ಚರಿಕೆಗಳ ಅಲಂಕಾರ ಮಾಡ್ಕೊಂಡಿದ್ದಾರೆ, ಹಾಡ್ತಾ ಇದ್ದಾರೆ, ಶಬ್ದ ಬರ್ತಾ ಇದೆ, ಅವ್ರು ಯಾರು, ಏನು ಮಾಡ್ತಾ ಇದ್ದಾರೆ ಅಂತ ರಾಜು ತಾತನ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ತಾತ, ಅವರ ಕಂಸಾಳೆ ನೃತ್ಯದವರು. ಅವರ ಕಂಸಾಳೆ ನೃತ್ಯ, ಅದು ಒಂದು ನೃತ್ಯದ ಪ್ರಕಾರ. ಅವರು ಕಂಸಾಳೆ ನೃತ್ಯ ಮಾಡ್ತಾ ಇದ್ದಾರೆ. ಅದು ಯಾತಕ್ಕಾಗಿ ಮಾಡ್ತಾ ಇದ್ದಾರೆ, ಯಾವ ದೇವರಿಗೆ ಅಂತ ನೋಡೋಣ. ಅವರು ಮಲೆಯ ಮಹದೇಶ್ವರನ ಭಕ್ತರಾದ ದೇವರಗುಡ್ಡರು. ಆ ಜನಗಳು ಮಲೆಯ ಮಹದೇಶ್ವರ ದೇವರಿದ್ರಲ್ಲ ಅವರ ಭಕ್ತರು, ಅವರಿಗೆ ದೇವರಗುಡ್ಡರು ಅಂತ ಹೇಳ್ತಾರೆ. ನೋಡು, ಅವರು ತಟ್ಟುತ್ತಿರುವುದು ಕಂಚಿನ ತಾಳ. ಕಂಚು ಅಂದರೆ ಒಂದು ಲೋಹ, ಅದರಿಂದ ಮಾಡಿರ್ತಾರೆ ತಾಳ. ಅದನ್ನು ತಟ್ತಾ ಇದ್ದಾರಲ್ಲ, ಅದಕ್ಕೆ ತಾಳ ಅಂತೀವಿ. ಅದಕ್ಕೆ ಕಂಸಾಳೆ ಎಂದು ಹೆಸರು. ಆ ತಾಳಕ್ಕೆ ಏನಂತಾರೆ, ಕಂಸಾಳೆ ಅಂತ. ಅದರಲ್ಲಿ ಅಂಗೈ ಅಗಲ ಚಕ್ರಾಕಾರದ ಬಟ್ಟಲು ಮತ್ತು ಜಾಗಟೆಯಂತಿರುವ ಮಟ್ಟಸವಾದ ಮೇಲು ತಾಳ ಇದೆ. ಅದರಲ್ಲಿ 2 ಭಾಗ ಇರುತ್ತೆ. ಕೆಳಗಡೆ ಬಟ್ಟಲು ಥರ ಇರುತ್ತೆ, ಮೇಲ್ಗಡೆ ಮಟ್ಟಸವಾದ ತಾಳ ಇರುತ್ತೆ. ಇದಕ್ಕೆ ನಾವು ಕಂಸಾಳೆ ಅಂತ ಇದ್ವಿ. ಅವರು ಬಟ್ಟಲನ್ನು ಎಡಗೈಯ ಅಂಗೈ ಮೇಲೆ ಇರಿಸಿ ಬಲಗೈಯ ಮೇಲು ತಾಳದಿಂದ ತಟ್ಟುತ್ತಿದ್ದಾರೆ. ಒಂದನ್ನು ಎಡಗೈಯಲ್ಲಿ ಇಟ್ಕೊಂಡು ಬಲಗೈಯಿಂದ ಮೇಲ್ಗಡೆ ತಟ್ತಾರದನ್ನು ಅಂತ ವಿವರಿಸ್ತಾರೆ. ಇದರಿಂದ ಮಧುರ ನಾದ ಬರುತ್ತದೆ. ಆ ಥರ ತಾಳ ತಟ್ಟಿದಾಗ ಅದರಿಂದ ಇಂಪಾದ ನಾದ ಅಂದರೆ ಶಬ್ದ ಬರುತ್ತೆ. ಅವರು ಮಹದೇಶ್ವರನನ್ನು ಕುರಿತು ಹಾಡುತ್ತಾ ಬಾಗಿ ಬಡುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಾರೆ. ಅವರು ಯಾವ ಥರ ನರ್ತಿಸ್ತಾರೆ ಅಂದರೆ ಬಾಗ್ತಾರೆ, ಬಳುಕ್ತಾರೆ, ಮತ್ತು ನಿಂತ್ಕೋತಾರೆ, ಕುತ್ಕೋತಾರೆ, ಕಂಸಾಳೆಯನ್ನು ತಟ್ತಾರೆ. ಲಯ ಅಂದರೆ ಸಂಗೀತ, ನೃತ್ಯ, ಕಾವ್ಯಗಳಲ್ಲಿರುವ ಗತಿ. ಆ ಗತಿಗೆ ತಕ್ಕಂಗೆ ಅವರು ಹಾಡ್ತಾ ನೃತ್ಯ ಮಾಡ್ತಾ ಇರ್ತಾರೆ. ಈಗ ನೋಡು, ಅವರು ಕಂಸಾಳೆಯನ್ನು ಬೀಸು ನೃತ್ಯ ಮಾಡುತ್ತಿದ್ದಾರೆ ಅಲ್ಲವೇ. ಈಗ ಕಂಸಾಳೆನ ಬೀಸ್ತಾ ನೃತ್ಯ ಮಾಡ್ತಾ ಇದ್ದಾರಲ್ವಾ, ಇದಕ್ಕೆ ಬೀಸು ಕಂಸಾಳೆ ಎಂದು ಹೆಸರು ಅಂತ ವಿವರವಾಗಿ ಕಂಸಾಳೆ ಬಗ್ಗೆ ತಾತ ತಿಳಿಸ್ಕೊಡ್ತಾರೆ ಮಕ್ಕಳಿಗೆ. ಕಂಸಾಳೆ ನೃತ್ಯವನ್ನು ಈ ರೀತಿ ಜಾತ್ರೆ, ಕಲಾಮೇಳ, ಹಬ್ಬ, ಮೆರವಣಿಗೆ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ. ಈ ಕಂಸಾಳೆನ ಯಾವಾಗ ಮಾಡ್ತಾರೆ ಅಂದರೆ ಜಾತ್ರೆ ಇದ್ದಾಗ, ಕಲಾಮೇಳ ಅಂದರೆ ಯಾವುದಾದ್ರೂ ಒಂದು ಕಲೆಗಳಲ್ಲಿ ಅವರು ಪರಿಣಿತಿ ಪಡೆದಾಗ ಅದರದ್ದೆಲ್ಲ ಮೇಳ ಅಂದರೆ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ, ಆ ಸಂದರ್ಭದಲ್ಲೂ ಮಾಡ್ತಾರೆ. ಮತ್ತು ಹಬ್ಬಗಳಲ್ಲಿ ಮತ್ತು ಮೆರವಣಿಗೆಗಳಲ್ಲಿ ಈ ಕಂಸಾಳೆ ನೃತ್ಯವನ್ನು ಮಾಡ್ತಾರೆ. ಇದು ಚಾಮರಾಜನಗರ, ಮೈಸೂರು, ಮಂಡ್ಯ, ಬೆಂಗಳೂರು ಜಿಲ್ಲೆಗಳಲ್ಲಿ ಈ ಕಲೆ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು. ಇದು ಎಲ್ಲೆಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂದರೆ ಚಾಮರಾಜನಗರ, ಮೈಸೂರು, ಮಂಡ್ಯ, ಬೆಂಗಳೂರುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತ ತಾತ ತಿಳಿಸ್ತಾರೆ. ಕಂಸಾಳೆಯವರು ಮುಂದೆ ಹೋಗುತ್ತಿದ್ದಂತೆ ಡಬ್ ಡಬ್ ಎಂಬ ಸದ್ದು ಮಾಡುತ್ತಾ ಬಂದ ತಂಡವನ್ನು ಕಮಲ ಕುತೂಹಲದಿಂದ ನೋಡಿದಳು. ಕಂಸಾಳೆಯವರು ತಮ್ಮ ನೃತ್ಯ ಪ್ರದರ್ಶನ ಮಾಡಿ ಮುಂದೆ ಹೋಗ್ತಾರೆ. ಆಮೇಲೆ ಮತ್ತೆ ಶಬ್ದ ಮಾಡ್ತಾ ಡಬ್ ಡಬ್ ಅಂತ ಬೇರೆ ತಂಡ ಅಂದರೆ ಗುಂಪು ಬರುತ್ತೆ. ಆ ತಂಡದ ಬಗ್ಗೆ ತಿಳಿಯಲು ಆಸೆಯಿಂದ ತಾತ, ಅವರು ಯಾರು ಎಂದು ಕೇಳಿದಳು. ಆಗ ಕಮಲ, ಅವರು ಯಾರು ಅಂತ ತಾತನ ಕೇಳ್ತಾಳೆ. ಅದಕ್ಕೆ ತಾತ, ಅವರು ವೀರದೇವರ ಭಕ್ತರು. ಅವರು ಡೊಳ್ಳನ್ನು ಬಡಿಯುತ್ತಾ ನೃತ್ಯ ಮಾಡುತ್ತಿದ್ದಾರೆ. ಇವರು ವೀರದೇವರು ಅಂತ ಇರ್ತಲ್ಲ, ಅವರು ಭಕ್ತರು. ಅವರು ಡೊಳ್ಳನ್ನು ಬಡಿತಾ ದೇವರ ಬಗ್ಗೆ ಹಾಡ್ತಾ ನೃತ್ಯ ಮಾಡ್ತಾರೆ.
ಡೊಳ್ಳು ಎಂದರೆ ಅದು ಒಂದು ಬಗೆಯ ಚರ್ಮವಾದ್ಯ, ಅಂದರೆ ಚರ್ಮದಿಂದ ತಯಾರು ಮಾಡತಕ್ಕಂಥ ವಾದ್ಯ ಅದು. ಅದರ ಭಾರವೂ ಹೆಚ್ಚು, ಹಾಗೆಯೇ ನಾದವೂ ಹೆಚ್ಚು. ಅದ್ರ ಭಾರವೂ ಇರುತ್ತೆ ಡೊಳ್ಳು, ಮತ್ತು ನಾದ ಅಂದರೆ ಅದು ಬರ್ತಕ್ಕಂಥ ಶಬ್ದ ಅಂದರೆ ಕೇಳಕ್ಕೆ ಕಿವಿಗೆ ಇಂಪಾಗಿರುತ್ತೆ ಅಂತ ಹೇಳ್ತಾರೆ. ನೋಡು, ಅವರು ಕೋಲಿನಿಂದ ಡೊಳ್ಳನ್ನು ಬಾರಿಸುತ್ತಾ ಹೇಗೆ ಬೇರೆ ಬೇರೆ ಭಂಗಿಗಳಲ್ಲಿ ನೃತ್ಯ ಮಾಡುತ್ತಿದ್ದಾರೆ. ಅವರು ಡೊಳ್ಳು ಬಾರಿಸೋದನ್ನು ಕೋಲಿಂದ ಬಾರಿಸ್ತಾ ಇದ್ದಾರೆ, ಬೇರೆ ಬೇರೆ ಥರ ನೃತ್ಯ ಮಾಡ್ತಾ ಇದ್ದಾರೆ ಅಂತ ವಿವರಿಸ್ತಾರೆ. ಈ ನೃತ್ಯವನ್ನು ಜಾತ್ರೆ, ಉತ್ಸವ, ಕಲಾಮೇಳ, ಹಬ್ಬ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ. ಈ ನೃತ್ಯ ಸಹ ಜಾತ್ರೆ ಇರ್ಬೋದು, ಉತ್ಸವ ಇರ್ಬೋದು, ಕಲಾಮೇಳ ಇರ್ಬೋದು, ಹಬ್ಬ ಇರ್ಬೋದು, ಇಂಥ ವಿಶೇಷ ಸಂದರ್ಭಗಳಲ್ಲಿ ಈ ನೃತ್ಯನ ಮಾಡ್ತಾರೆ ಅಂತ ವಿವರಿಸ್ತಾರೆ. ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಈ ಕಲೆ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು. ಈ ಕಲೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಅವರೆಲ್ಲ ಮೆರವಣಿಗೆಯ ಜೊತೆಯಲ್ಲಿ ಮುಂದೆ ಮುಂದೆ ಬರುತ್ತಿದ್ದಂತೆ ದೂರದಲ್ಲಿ ಬಯಲಾಟದ ದೃಶ್ಯ ಕಂಡಿತು. ಆ ಮೆರವಣಿಗೆ ನೋಡ್ಕೊಳ್ತಾ ಹಾಗೆ ಮುಂದೆ ಮುಂದೆ ಬರ್ತಾ ಇದ್ದಂಗೆ ಅಲ್ಲಿ ಸ್ವಲ್ಪ ದೂರ ಬಯಲಾಟದಲ್ಲಿ ಅಂದರೆ ಬಯಲಲ್ಲಿ ಆಟ ಆಡ್ತಾ ಇರ್ತಾರೆ, ಅದು ಕಾಣುತ್ತೆ. ಅದಕ್ಕೆ ರಾಜು ಕೇಳ್ತಾನೆ, ಒಡನೆಯೇ ರಾಜು, ತಾತ ಅದೇನದು ಅಲ್ಲಿ ಕಾಣುತ್ತಿರುವುದು, ನಾವು ಅಲ್ಲಿಗೆ ಹೋಗೋಣ ಎಂದನು. ಅಲ್ಲಿ ದೂರ ಇನ್ನೂ ಕಾಣ್ತಾ ಇದ್ದಕ್ಕೆ ರಾಜು ಹೇಳ್ತಾನೆ, ಅಲ್ಲೇನೋ ನಡೀತಾ ಇದೆ, ನಾವು ಅಲ್ಲಿ ಹೋಗಿ ನೋಡೋಣ ಅಂತ ಹೇಳ್ತಾನೆ. ಅದಕ್ಕೆ ತಾತ, ಅದು ಯಕ್ಷಗಾನ ಬಯಲಾಟ, ಬನ್ನಿ ನಾವೆಲ್ಲ ಅಲ್ಲಿಗೆ ಹೋಗೋಣ ಎಂದು ಜನರ ನಡುವೆ ದಾರಿ ಮಾಡಿಕೊಂಡು ರಂಗಸ್ಥಳದ ಮುಂದೆ ಬಂದರು. ಅದಕ್ಕೆ ತಾತ, ಆಯಿತು ನಾವು ಹೋಗೋಣ, ಅಲ್ಲಿ ನೋಡೋಣ ಅಂತೇಳಿ ಆ ಬಯಲಾಟ ಎಲ್ಲಿ ನಡೀತಾ ಇರುತ್ತೋ ಅದಕ್ಕೆ ರಂಗಸ್ಥಳ ಅಂತಾರೆ, ಅಲ್ಲಿಗೆ ಮುಂದೆ ಹೋಗ್ತಾರೆ. ಮಕ್ಕಳೇ, ನಾನು ನಿಮಗೆ ಹಲವು ಪುರಾಣ ಕಥೆಗಳನ್ನು ಹೇಳಿದ್ದೇನಲ್ಲವೇ? ಅಂಥ ಪುರಾಣ ಕಥೆಗಳನ್ನು ವೇಷ, ಕುಣಿತ, ಮಾತು ಹಾಗೂ ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಯೇ ಯಕ್ಷಗಾನ ಬಯಲಾಟ. ಯಕ್ಷಗಾನ ಬಯಲಾಟ ಅಂದರೆ ಏನು ಅಂಥೇಳಿ ಇಲ್ಲಿ ವಿವರಿಸ್ತಾರೆ. ಪುರಾಣ ಕಥೆಗಳು ಅಂದರೆ ದೇವತೆಗಳ ಕಥೆಗಳು ಇರ್ತಾವಲ್ಲ ಅವು. ಅದನ್ನು ವೇಷ ಅಂದರೆ ಅದಕ್ಕೆ ತಕ್ಕಂಥ ವೇಷಭೂಷಣ ಅಂದರೆ ಬಟ್ಟೆಗಳನ್ನು ಧರಿಸೋದು, ಡ್ಯಾನ್ಸ್ ಮಾಡೋದು, ನೃತ್ಯ ಮಾಡೋದು. ಅದ್ರ ಜೊತೆಗೆ ಹಿಮ್ಮೇಳ ಅಂದರೆ ಮುಂದೆ ವಿವರಿಸ್ತಾರೆ. ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಯೇ ಯಕ್ಷಗಾನ ಬಯಲಾಟ. ಇದರಲ್ಲಿ ರಂಗಸ್ಥಳ, ಹಿಮ್ಮೇಳ, ಮುಮ್ಮೇಳ ಮತ್ತು ಪ್ರಸಂಗ ಮುಖ್ಯ. ಇದರಲ್ಲಿ ಏನೇನು ಮುಖ್ಯ ಅಂತ ಹೇಳ್ತಿದ್ದಾರೆ ಯಕ್ಷಗಾನ ಬಯಲಾಟದಲ್ಲಿ? ರಂಗಸ್ಥಳ, ಹಿಮ್ಮೇಳ, ಮುಮ್ಮೇಳ ಮತ್ತು ಪ್ರಸಂಗ. ಅಲ್ಲಿ ನೋಡಿ, ಬಣ್ಣದ 4 ಕಂಬಗಳಿಂದ ಸಿಂಗರಿಸಿರುವ ಆ ಎತ್ತರವಾದ ಜಾಗವೇ ರಂಗಸ್ಥಳ. ರಂಗಸ್ಥಳ ಅಂದರೆ ಅಲ್ಲಿ ಜಾಗನ ಸ್ವಲ್ಪ ಎತ್ತರವಾಗಿ ಮಾಡಿರ್ತಾರೆ, ಅಲ್ಲಿ ನಿಂತುಕೊಂಡು ಅವರು ಪ್ರಸಂಗ ಆಡಿದ್ರೆ ಎಲ್ಲರಿಗೂ ಕಾಣಬೇಕು, ಅದಕ್ಕೆ ರಂಗಸ್ಥಳ ಅಂತಾರೆ. ರಂಗಸ್ಥಳದ ಹಿಂಭಾಗದಲ್ಲಿ ಬಿಳಿ ಅಂಗಿ, ಬಿಳಿ ಪಂಚೆ, ಕೆಂಪು ಮುಂಡಾಸು ಧರಿಸಿ ಕುಳಿತಿದ್ದಾರಲ್ಲ ಅವರೇ ಹಿಮ್ಮೇಳದವರು. ಆ ರಂಗಸ್ಥಳದ ಹಿಂಭಾಗದಲ್ಲಿ ಬಿಳಿಯ ವಸ್ತ್ರ ಧರಿಸಿ, ಪಂಚೆನೂ ಬಿಳಿದು, ಅಂಗಿನೂ ಬಿಳಿದು, ಮತ್ತು ಮುಂಡಾಸು ಅಂದರೆ ತಲೆಗೆ ಸುತ್ಕೋತಲ್ಲ ರುಮಾಲ್, ಅದು ಮಾತ್ರ ಕೆಂಪಿರುತ್ತೆ, ಅವರೇ ಹಿಮ್ಮೇಳದವರು. ಅವರೆಲ್ಲ ಯೂನಿಫಾರ್ಮ್ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಹಿಮ್ಮೇಳದವರು ಅಂತಾರೆ. ಜಾಗಟೆ ಹಿಡಿದು ದನಿ ಎತ್ತಿ ಹಾಡುತ್ತಿರುವವರೇ ಭಾಗವತರು. ಅಲ್ಲಿ ಹಾಡ್ತಾ ಇರ್ತಾರೆ, ಪ್ರಸಂಗಕ್ಕೆ ತಕ್ಕಂತೆ ಹಾಡ್ತಾ ಇರ್ತಾರೆ, ಅವರಿಗೆ ಭಾಗವತರು ಅಂತಾರೆ. ಭಾಗವತ ಯಕ್ಷಗಾನ ಬಯಲಾಟದ ಸೂತ್ರಧಾರ. ಇಡೀ ಯಕ್ಷಗಾನ ಬಯಲಾಟ ಸರಿಗೆ ಆಗಬೇಕು ಅಂದರೆ ಇವರೇ ಸೂತ್ರಧಾರ. ಅವರು ಭಾಗವತರು ಹೇಗೆ ಹೇಳ್ತಾರೋ ಆ ಥರ ಪ್ರಕಾರ ಮಾಡ್ತಾ ಇರ್ತಾರೆ ಇನ್ನುಳಿದವರು. ಯಕ್ಷಗಾನದ ಮೂಲಕ ಹೇಳುವ ಕಥಾಭಾಗವೇ ಪ್ರಸಂಗ. ಈ ಯಕ್ಷಗಾನದ ಮುಖಾಂತರ ಯಾವ ಕಥೆನ ಹೇಳ್ತಾರೋ, ನಮಗೆ ನೃತ್ಯ ಮೂಲಕ ಅಭಿನಯ ಮಾಡಿ ತೋರಿಸ್ತಾರೋ ಅದಕ್ಕೆ ಪ್ರಸಂಗ ಅಂತೀವಿ. ಪ್ರಸಂಗದಲ್ಲಿ ಬರುವ ಪಾತ್ರಗಳನ್ನು ವೇಷ ಹಾಕಿ ಅಭಿನಯಿಸುವವರೇ ಮುಮ್ಮೇಳದವರು. ಪ್ರಸಂಗ ಅಂದರೆ ನಾಟಕದಲ್ಲಿ ವೇಷಭೂಷಣ ಹಾಕ್ಕೊಂಡು ಅದಕ್ಕೆ ಅಭಿನಯಿಸ್ತಾರಂದ್ರೆ ಅವರಿಗೆ ಮುಮ್ಮೇಳದವರು ಅಂತಾರೆ. ಈ ಕಲೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಈ ಕಲೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಮತ್ತು ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲೂ ಹೆಚ್ಚಾಗಿ ಕಂಡುಬರುತ್ತೆ ಅಂತ ಅವರ ತಾತ ಸವಿವರವಾಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಅಷ್ಟರಲ್ಲಿ ಭಾಗವತರು ಸ್ತುತಿ ಹಾಡಲು ಪ್ರಾರಂಭಿಸಿದರು. ತಾತ, ಮಕ್ಕಳೇ ನೋಡಿ, ಪ್ರಸಂಗ ಆರಂಭವಾಯಿತು. ಇವರಿಷ್ಟೆಲ್ಲ ಮಾತಾಡಿ ಅದ್ರ ಬಗ್ಗೆ ಹೇಳೋ ಅಷ್ಟೊತ್ತಿಗೆ ಆ ಪ್ರಸಂಗ ಪ್ರಾರಂಭ ಆಗುತ್ತೆ. ಭಾಗವತರು ಅದಕ್ಕೆ ಪ್ರಾರಂಭಕ್ಕೆ ಸ್ತುತಿ ಹಾಡ್ತಾರೆ. ಆಗ ತಾತ ಮಕ್ಕಳಿಗೆ ಹೇಳ್ತಾರೆ, ನೋಡಿ ಪ್ರಸಂಗ ಪ್ರಾರಂಭವಾಯಿತು ಅಂತ. ಈ ದಿನದ ಪ್ರಸಂಗ ಶ್ರೀದೇವಿ ಮಹಾತ್ಮೆ ಎಂದರು. ಎಲ್ಲರೂ ಪ್ರಸಂಗ ನೋಡುತ್ತಾ ಸಂತೋಷಪಟ್ಟರು. ಆ ದಿನದ ಪ್ರಸಂಗ ಯಾವುದು? ಶ್ರೀದೇವಿ ಮಹಾತ್ಮೆ ಅಂದರೆ ದೇವಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನು ನೋಡ್ತಾ ಎಲ್ಲರೂ ಖುಷಿಪಟ್ಟರು. ಮಕ್ಕಳೇ, ಎಲ್ಲೇ ಜಾತ್ರೆ ಉತ್ಸವ ಆದರೂ ನೀವು ಸಂತೋಷದಿಂದ ಪಾಲ್ಗೊಂಡು ಅದರ ವಿಷಯವನ್ನು ಸರಿಯಾಗಿ ತಿಳ್ಕೊಳ್ಳಿ.